ಬಸವಾದಿ ಶರಣರನ್ನ ಸ್ಮರಣೆ ಮಾಡಿ ನಿಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ನಂದಿ ಬಸವೇಶ್ವರರ ಮೂರ್ತಿ ಸ್ಥಾಪನೆ, ಕಳಸಾರೋಹಣ, ದೇವಸ್ಥಾನದ ಉದ್ಘಾಟನೆಯ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಕಡುಕೋಳದ ಮಹಾನುಭಾವಿ ಮಡಿವಾಳೇಶ್ವರರ ಪುರಾಣ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಭಕ್ತಿ ಸಂಪನ್ನರಾದ ಯಾವತ್ತೂ ಶರಣ ಸಮೂಹವೇ, ಕಲಾ ಬಳಗವೇ, ಬಸವಣ್ಣವರೇ, ತಮ್ಮೆಲ್ಲರಿಗೂ ಶರಣೋ ಶರಣಾರ್ಥಿಗಳು. ನಾವೆಲ್ಲ ಎರಡನೇ ದಿವಸದಲ್ಲಿ ಪ್ರವೇಶ ಮಾಡೋಣ. ನಿನ್ನೆಯ ದಿವಸ ಉತ್ತಮ ನಡಾವಳಿಕೆಯಿಂದ ಕೂಡಿರುವಂತಹ ನಾಗಠಾಣದ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ನಾಗಠಾಣದ ಗಂಗವ್ವ ಬಾಲ್ಯದಲ್ಲಿಯೇ ಮದುವೆಯಾಗಿ ಗಂಡ ತೀರಿ ಹೋದ ಪರಿಣಾಮ ವಿಧವೆ ಆಗ್ತಾಳೆ. ವಯಸ್ಸಿಗೆ ಬಂದಿರುವಂತಹ ಗಂಗವ್ವ ಊರಿಗೆ ಬರಗಾಲ ಬಂದ ಪರಿಣಾಮ ಆ ಊರಿನವರೆಲ್ಲ ಊರು ಬಿಡುವಂಗ ತನ್ನ ತಂದೆಯ ಜೊತೆ ಗಂಗವ್ವನ್ನು ಊರು ಬಿಡುತ್ತಾಳೆ. ಅಲ್ಲಿ ಇಲ್ಲಿ ಉಳ್ಕೊಂಡು ಇದೇ ಅಫಜಲ್ಪುರ ತಾಲೂಕಿನ ಬಿದನೂರಿಗೆ ಬರ್ತಾಳೆ. ಆ ಊರಿನ ಗೌಡ್ರು ಮಲ್ಕಾಜಪ್ಪ ಗೌಡ್ರು ಗಂಗವ್ವನ ಗೋಳು ತಿಳ್ಕೊಂಡು ಊರು ಮುಂದಿನ ತ್ವಾಟದೊಳಗ ಜಾಗ ಕೊಡ್ತಾರೆ. ಅಲ್ಲಿಯೇ ಮನೆ ಮಾಡಿಕೊಂಡು ಗೌಡ್ರು ಹೊಲದಾಗ ತ್ವಾಟದೊಳಗ ಕೆಲಸ ಮಾಡಿಕೊಂಡು ತಂದೆಯನ್ನ ಜೋಪಾನ ಮಾಡ್ತಾ ಜೀವನ ಸಾಗಿಸ್ತಾಳೆ. ಗಂಗವ್ವ ಬಿದನೂರಿಗೆ ಬಂದ ಮ್ಯಾಲ ಬಿದನೂರಿನ ಜನರ ಮಗಳಾಗ್ತಾಳೆ. ಊರೊಳಗ ಒಳ್ಳೆ ಕೆಲಸ ನಡೆದ್ರ ಕಾರಣಕರ್ತ ಆದ್ರ ಗಂಗವ್ವ ಮುಂದಿರಬೇಕು. ಎಲ್ಲಾ ಕಡೆ ಭಾಗಿಯಾಗಿ ನಂದಂತ ಹಚ್ಚಿಕೊಂಡು ಆ ಕಾರ್ಯ ಚಲೋ ಆಗೋದಕ್ಕ ಗಂಗವ್ವನೇ ಕಾರಣ ಅನ್ನುವಷ್ಟು ಮಟ್ಟಿಗೆ ಜನರಲ್ಲಿ ನಂಬಿಕೆ ಆಗಿತ್ತು. ಊರೊಳಗ ಹಬ್ಬ, ಹುಣ್ಣಿ, ಅಮಾವಾಸ್ಯೆ, ಜಾತ್ರೆ ಒಳಗ ಎಲ್ಲರ ಜಾಗರಣೆ ನಡೆದ್ರ, ಭಜನಾ ನಡೆದ್ರ ಅಲ್ಲಿ ಹೋಗ್ಬೇಕು, ಭಜನಾದ ಪದ ಹಾಡಬೇಕು. ಒಂದೇ ಮಾತಿನೊಳಗ ಗಂಗವ್ವ ಎಲ್ಲಾ ರೀತಿಯಾಗಿ ಬೆಲ್ಲದ ಕಣ್ಣಿಯಾಗಿ ಆ ಊರೊಳಗ ಬದುಕು ಮಾಡ್ತಾಳೆ. ವಯಸ್ಸಾದ ತಂದೆ ಅನಾರೋಗ್ಯದಿಂದ ಬಳಲಿ ಶಿವನ ಪಾದ ಸೇರ್ತಾನೆ. ತಂದೆಯನ್ನ ಕಳ್ಕೊಂಡ ಮೇಲೆ ಗಂಗವ್ವಗ ಜೀವನದೊಳಗ ಜಿಗುಪ್ಸೆ ಬರ್ತದೆ. ಇರಬೇಕು, ಸಾಯ್ಬೇಕು. ಯಾಕೆ ಎದರ ಸಲುವಾಗಿ ಅಂದ್ರೆ ಆ ಊರಿನ ಜನ ಗಂಗವ್ವನನ್ನ ಮಗಳಂತೇನು ತಿಳ್ಕೊಂಡಿದ್ರಲ್ಲ. ಹೀಗೆ ತಿಳ್ಕೊಂಡಿರುವಂತ ಜನರ ಬಾಯಿ ಬದಲಾಗ್ತದೆ.
ಆ ಊರಿನ ಜನರ ನೋಡುವ ಕಣ್ಣುಗಳು ಒಂದಿಷ್ಟು ಬೇರೆ ಬೇರೆ ರೀತಿಯಲ್ಲಿ ನೋಡಕ್ ಶುರು ಮಾಡ್ತಾರೆ. ಚೆಲುವಿಯಾಗಿರುವಂತ ರೂಪವತಿಯಾಗಿರುವಂತ ಸಣ್ಣ ವಯಸ್ಸಿನ ಗಂಗವ್ವ ಈ ಊರಾಗ ಮಗಳಾಗಿ ಅನಿಸ್ಕೊಂಡಿರುವಂತ ನಾನು ಇರಬೇಕು ಸಾಯ್ಬೇಕು ಅನ್ನುವಷ್ಟರ ಮಟ್ಟಿಗೆ ಇದನ್ನ ತಿಳ್ಕೊಂಡಿರುವಂತ ಮಲ್ಲಿಕಾರ್ಜುನ ಗೌಡ್ರು ಧೈರ್ಯ ಸ್ಥೈರ್ಯವನ್ನು ತುಂಬುತ್ತಾರೆ. ಗೌಡ್ರು ಎಷ್ಟು ಹೇಳಿದ್ರು ಕೂಡ ಸಮಾಧಾನ ಆಗುವುದಿಲ್ಲ. ಊರೊಳಗ ಮಠದೊಳಗ ವಿರೂಪಾಕ್ಷಿ ಸ್ವಾಮಿಗಳು ಇಡೀ ಊರು ಜನನೇ ಮಠಕ್ಕೆ ಹೋಗ್ಬೇಕು, ಸ್ವಾಮಿಗಳ ದರ್ಶನ ಮಾಡಬೇಕು, ಸಂಸಾರದೊಳಗ ಏರುಪೇರಾದ್ರ ಅಡ್ಡಿ ಆತಂಕ ಆಗದ್ರ ಅಪ್ಪವ್ರ ಮುಂದೆ ಹೇಳ್ಕೊಂಡು ನಿವಾರಣೆ ಮಾಡ್ಕೋಬೇಕು. ಇಡೀ ಊರಿಗೆನೆ ದೇವರಾಗಿರುವಂತಹ ವಿರೂಪಾಕ್ಷಿ ಸ್ವಾಮಿಗಳು ಮಠವನ್ನ ಯಥಾ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗ್ತಿರ್ತಾರೆ. ಈ ಕಡೆ ಗಂಗವ್ವ ಇಲ್ಲಿವರೆಗೂ ಈ ಊರಾಗ ಚಲೋ ಅನಿಸ್ಕೊಂಡು ಇನ್ನು ಮ್ಯಾಲ ಸುಮಾರು ಅನಿಸ್ಕೋಬಾರದು. ನೆಲದ ಮೇಲೆ ಈ ಭೂಮಿ ಮೇಲೆ ಎಷ್ಟು ದಿವಸ ನಾವು ಇರ್ತೀವಿ, ಎಷ್ಟು ದಿವಸ ನಾವು ಬದುಕ್ತೀವಿ, ಅಷ್ಟು ದಿವಸ ಜನರ ಬಾಯಾಗಿರ್ಬೇಕು. ಯಾರು ಇಲ್ಲಿ ಬೇಕಾಗ್ತಾರೆ ಅವರಿಗೆ ದೇವರಲ್ಲಿ ಜಾಗ ಇರ್ತದೆ. ನಮ್ಮ ತಲೆಯಾಗ ಸ್ವರ್ಗ ಮೋಕ್ಷ ಮುಕ್ತಿ ಅಂತದ. ಸ್ವರ್ಗ ಮುಕ್ತಿ ಮೋಕ್ಷ ಮುಗಲಾಗೂ ಇಲ್ಲ, ನೆಲದಾಗೂ ಇಲ್ಲ. ಇದು ಎಲ್ಲದ ಅಂತ ಕೇಳಿದ್ರೆ ನಮ್ಮ ನಡಾವಳಿಕೆ ಒಳಗ, ನಮ್ಮ ಇರಿಕೆ ಒಳಗ. ಎಷ್ಟು ದಿವಸ ಮಾವೂರೊಳಗ ನಾವು ಇರ್ತೀವಿ ಅಷ್ಟು ದಿವಸ ಮಾನ ಮರ್ಯಾದೆಯಿಂದ ಇರಬೇಕು. ದುಡ್ಡು ಬರ್ತದ ಹೋಗ್ತದ, ಸಿರಿತನ ಬರ್ತದ ಹೋಗ್ತದ, ಬಡತನ ಬರ್ತದ ಹೋಗ್ತದ. ನಾವು ಹೆಂಗ ಇರ್ಲಿ, ಯಾವ ರೀತಿಯಾಗಿರ್ಲಿ, ಇರುವಷ್ಟು ದಿವಸ ಎಲ್ಲರಿಗೂ ಬೇಕಾಗಿ. ಅದಕ್ಕಾಗಿ ಶರಣರು ಲೇಷನಿಸಿಕೊಂಡು ಒಂದು ದಿನ ಬದುಕಿದರೆ ಸಾಲದೆ, 2 ದಿನ ಬದುಕಿದರೆ ಸಾಲದೆ, 3 ದಿನ ಬದುಕಿದರೆ ಸಾಲದೆ ಅಂತ ಪ್ರಶ್ನೆ ಮಾಡ್ತಾರೆ. ಬಹಳ ವರ್ಷ ಬದುಕೋದಕ್ಕಿಂತ ಹೌದನಿಸ್ಕೊಂಡು 4 ದಿವಸ ಬದುಕಿದ್ರೆ ಸಾಕು. ಮನುಷ್ಯನ ಆಯುಷ್ಯ ಎಷ್ಟು, ನಮಗಿರುವ ಆಯುಷ್ಯ ಎಷ್ಟು? ಬುದ್ಧ ದೇವ ಹಿಂಗ ಪ್ರವಚನ ಮಾಡ್ತಾ ಇದ್ದ. ಆಮ್ರವನದಲ್ಲಿ ಸಾವಿರಾರು ಜನ ಬುದ್ಧನ ಪ್ರವಚನ ಕೇಳಾಕ ನಿಮ್ಮಂಗ ಬರ್ತಿದ್ರು. ಒಂದು ವಾರ ಕಳೆದಿತ್ತು. ಬುದ್ಧನ ಪ್ರವಚನಕ್ಕೆ ದಿವಸಗಳು ಎಷ್ಟು ಅಂತ ಕೇಳಿದ್ರೆ 1 ತಿಂಗಳ. ಪ್ರಾರಂಭವಾಗಿ 1 ವಾರ ಕಳೆದಿತ್ತು. 16,000 ಭಕ್ತ ಸಮೂಹ. ಆಗಿನ ಕಾಲಕ್ಕ ಬುದ್ಧನ ಪ್ರವಚನ ಅಂದ್ರೆ ಸಾಕು, ಜಾತ್ರೆ. 1 ವಾರ ಕಳೆದ ಮೇಲ ನನ್ನ ಪ್ರವಚನ ಎಷ್ಟರ ಮಟ್ಟಿಗೆ ಇವರಿಗೆ ಹಿಡಿಸ್ಯಾದ, ಎಷ್ಟರ ಮಟ್ಟಿಗೆ ಇವರಿಗೆ ಪರಿಣಾಮ ಆಗ್ಯದ, ಎಷ್ಟರ ಮಟ್ಟಿಗೆ ಪ್ರವಚನದ ಮಹತ್ವ ಕೇಳಾಕ ಬಂದವರಿಗೆ ಗೊತ್ತಾಗ್ಯದ, ತಿಳ್ಕೋಬೇಕು ಅನ್ನೋದಕ್ಕ 1 ವಾರ ಕಳೆದ ಮೇಲ ಬಂದವರಿಗೆ, ಪ್ರವಚನ ಕೇಳಾಕ ಬಂದವರಿಗೆ ಒಂದು ಪ್ರಶ್ನೆ ಮಾಡ್ತಾರೆ. ಬುದ್ಧ ದೇವ ಒಂದು ಪ್ರಶ್ನೆ ಮಾಡ್ತಾನೆ, ಗೌತಮ ಬುದ್ಧ ಒಂದು ಪ್ರಶ್ನೆ ಮಾಡ್ತಾನೆ. ಏನು ಪ್ರಶ್ನೆ ಮಾಡ್ತಾನೆ ಅಂದ್ರೆ, ಮನುಷ್ಯನಿಗೆ ಆಯುಷ್ಯ ಎಷ್ಟು ಅಂತ ಪ್ರಶ್ನೆ ಮಾಡ್ತಾನೆ. ಮನುಷ್ಯನ ಆಯುಷ್ಯ ಎಷ್ಟು? ಎಲ್ಲಾ ವಯಸ್ಸಿನವರು ಪ್ರವಚನ ಕೇಳಕ್ ಬಂದಿದ್ರು. ನೀವು ಬಂದಿರಿ, ಒಂದ ವಯಸ್ಸಿನವರು ಇದ್ರೇನು? ಎಲ್ಲಾ ವಯಸ್ಸಿನವರು, ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ನೀವು ಹೆಂಗ ಪ್ರವಚನ ಕೇಳಕ್ ಬಂದಿರಿ, ಅಲ್ಲಿನೂ ಬಂದಿದ್ರು. ಬಂದವರಿಗೆ ಬುದ್ಧ ದೇವ ಏನು ಪ್ರಶ್ನೆ ಮಾಡ್ತಾನಂದ್ರೆ, ಮನುಷ್ಯನ ಆಯುಷ್ಯ ಎಷ್ಟು ಅಂತ ಪ್ರಶ್ನೆ ಮಾಡ್ತಾನೆ.
ಈ ಪ್ರಶ್ನೆಗೆ ಉತ್ತರವಾಗಿ ಈ ಪ್ರಶ್ನೆಗೆ ಉತ್ತರವಾಗಿ ಲಕ್ಷ್ಯ ಈ ಕಡೆ ಇರಲಿ. ಒಬ್ಬ ಮುಪ್ಪಾನ ಮುದುಕ ಮುತ್ಯ ಕೈಯಾಗ ಕೋಲ್ ಹಿಡ್ಕೊಂಡು ಬಡಿಗೆ ಹಿಡ್ಕೊಂಡು ಅವನು ಪ್ರವಚನಕ್ಕೆ ಬಂದಿದ್ದ. ಮನುಷ್ಯನಿಗೆ ಆಯುಷ್ಯ ಎಷ್ಟು ಅಂತ ಕೇಳುವಾಗ ಆ ಮುದುಕ ಎದ್ದು ನಿಂತು 100 ವರ್ಷ 100 ವರ್ಷ ಮನುಷ್ಯನ ಆಯುಷ್ಯ 100 ವರ್ಷ ಅಂದ. ಬಹುಶಃ 90-95 ದಾಟಿರ್ಬೇಕು ಆ ಮುದುಕಗ. ಗಲ್ಲೆಲ್ಲ ಜೋತ್ ಬಿದ್ದಿದ್ದು, ಮೈ ಹಣ್ಣಾಗಿತ್ತು, ಕೂದಲು ಬೆಳ್ಳಗಾಗಿದ್ದು, ಬೆನ್ನು ಬಾಗಿತ್ತು. ಅಂತ ಮುಪ್ಪಾನ ಮುದುಕ ಎದ್ದು ನಿಂತು ಬುದ್ಧನ ಪ್ರಶ್ನೆಗೆ ಮನುಷ್ಯನ ಆಯುಷ್ಯ ಎಷ್ಟು ಅಂತ ಕೇಳಿದಗಳೇನೆ 100 ವರ್ಷ ಅಂದ. 100 ವರ್ಷ 100 ವರ್ಷ ಅನ್ನುವಾಗ ಬುದ್ಧ ದೇವ ಹಿಂಗ ಕೈ ಮಾಡದ, ಇಲ್ಲ ಮನುಷ್ಯನ ಆಯುಷ್ಯ 100 ವರ್ಷ ಇಲ್ಲ. ಒಬ್ಬ ತಾಯಿ ಮುಂದೆ ಕುತ್ಕೊಂಡಿದ್ಲು, ಅಕ್ಕಿ ಅಂದ್ಲು ಮನುಷ್ಯನ ಆಯುಷ್ಯ 61. ಆಗಲೇ ಆ ಹೆಣ್ಮಗಳಿಗೆ ಮದುವೆಯಾಗಿತ್ತು, ಮಕ್ಕಳಾಗಿದ್ದು, ಮೊಮ್ಮಕ್ಕಳು ಕಂಡಿದ್ಲು. ಬಹುಶಃ ಆಕೆಗೂ 50-55 ಆಗಿರಬೇಕು. ನಾ ಇನ್ನೂ 50 ವರ್ಷ ಬದುಕ್ತೀನಿ ಅಂತ ತಿಳ್ಕೊಂಡು ಬುದ್ಧನ ಪ್ರಶ್ನೆಗೆ 60 ವರ್ಷ ಅಂತ. ಅವಾಗನು ಬುದ್ಧ ಹಿಂಗ ಮಾಡದಂದ್ರೆ ಕೈ ಮಾಡದ, ಮನುಷ್ಯನ ಆಯುಷ್ಯ 60 ವರ್ಷ ಇಲ್ಲ ಅಂತ. ಒಬ್ಬ ಹುಡುಗ ಎದ್ದು 10 ವರ್ಷ ಅಂದ, ಮನುಷ್ಯನ ಆಯುಷ್ಯ 10, ಅವನಿಗೆ 10 ಆಗಿತ್ತೋ ಏನೋ, 10 ವರ್ಷ ಅಂದ. ಆ ಹುಡುಗ ಹೇಳಿದಾಗ ಬುದ್ಧ ಹೂ ಅಲ್ಲಿಲ್ಲ, ಮನುಷ್ಯನ ಆಯುಷ್ಯ 10 ವರ್ಷ ಇಲ್ಲ ಅಂತ. ಎಲ್ಲಾ ವಯಸ್ಸಿನವರು ಅಲ್ಲಿ ಬಂದಾರ, ಯಾರಿಗೂ ಇಲ್ಲ ಇಲ್ಲ ಅಂತಾನೆ ಅಂತ ತಿಳ್ಕೊಂಡು ಒಬ್ಬ ಒಂದ, ಮನುಷ್ಯನ ಆಯುಷ್ಯ 1 ವರ್ಷ ಏನು ಇಲ್ಲ, 1 ತಿಂಗಳ ಇಲ್ಲ, 1 ದಿನ ಇಲ್ಲ, 1 ತಾಸು ಇಲ್ಲ. 60 ಮಿನಿಟ್ಗಳು ಕುಡಿದ್ರೆ 1 ಗಂಟೆ ಅಂತ ನಾವು ಕರಿತೀವಿ, 1 ತಾಸು ಅಂತ ಕರಿತೀವಿ. 1 ಗಂಟೆ ಇಲ್ಲ ಅನ್ನುವಾಗ ಮನುಷ್ಯನ ಆಯುಷ್ಯ ಬರೀ 1 ನಿಮಿಷ ಅಂತ ಕೇಳ್ತಾರೆ ಬುದ್ಧ ದೇವ. 1 ನಿಮಿಷ ಅನ್ನುವಾಗ ಬುದ್ಧ ದೇವ ಇದಕ್ಕ ಹೂ ಅಲ್ಲಿಲ್ಲ, ಅವಾಗಲೂ ಇಲ್ಲನೇ ಅಂತ. 1 ನಿಮಿಷ ಮನುಷ್ಯನ ಆಯುಷ್ಯ ಇಲ್ಲ ಅಂತ. ಯಾರು ಏನ್ ಹೇಳಿದ್ರು ಇಲ್ಲ ಇಲ್ಲ ಅನ್ನುವಾಗ ಎಲ್ಲರಿಗೂ ಕುತೂಹಲ ಆಯ್ತು. ನಮಗಂತೂ ಹೇಳಕ್ ಬರ್ಲಿಲ್ಲ, ಉತ್ತರ ನೀವ ಹೇಳಿಬಿಡ್ರಿ ಅಂತ ಕುಂತಲ್ಲಿ ಎಲ್ಲರೂ ಕೈ ಮುಗಿದು. ನಮಗಂತೂ ಹೇಳಕ್ ಬರ್ಲಿಲ್ಲ, ಮನುಷ್ಯನ ಆಯುಷ್ಯ 100 ಇಲ್ಲಂತೀರಿ, 60 ಇಲ್ಲಂತೀರಿ, 10 ಇಲ್ಲಂತೀರಿ, 1 ತಾಸು ಇಲ್ಲಂತೀರಿ, ನಿಮಿಷ ಇಲ್ಲ ಅನ್ನುವಾಗ 60 ಸೆಕೆಂಡ್ಗಳು ಕೂಡಿದ್ರೆ 1 ನಿಮಿಷ ಆಗ್ತದ, ಅದಕ್ಕೂ ಇಲ್ಲ ಅಂತೀರಿ ಅಂದ ಮ್ಯಾಲ ಮನುಷ್ಯನ ಆಯುಷ್ಯ 1 ಸೆಕೆಂಡ್ ಏನು ಅಂತ ಕೇಳ್ತಾರೆ. 1 ಸೆಕೆಂಡ್ ಅನ್ನುವಾಗ ಅವಾಗನು ಇಲ್ಲ ಅಂದಂತ ಎಲ್ಲರಿಗೆ ಆಶ್ಚರ್ಯ ಆಯ್ತು, ಕುತೂಹಲ ಕೆರಳು. ಅಂದ್ರೆ ಎಷ್ಟಿರಬೇಕು ಮನುಷ್ಯನ ಆಯುಷ್ಯ ಅಂತ ಎಲ್ಲರೂ ಕೈ ಮುಗಿದು ಕೇಳುವಾಗ ಬುದ್ಧ ದೇವ ಅಂತಾನೆ, ಮನುಷ್ಯನ ಆಯುಷ್ಯ ಬರೀ 1 ಉಸಿರು ಅಂತ ಹೇಳ್ತಾರೆ. ಮನುಷ್ಯನ ಆಯುಷ್ಯ ಬರೀ 1 ಉಸಿರು. ಅದು ಹೆಂಗಿರ್ತದ ಅಂದ್ರೆ, ನಾ ಹೇಳಕತ್ತೀನಿ, ನೀವೆಲ್ಲ ಕೇಳಕತ್ತೀನಿ. ನಾ ಹೇಳ್ಬೇಕಾದ್ರೆ ಹೊರಗಿನ ಗಾಳಿ ಒಳಗೆ ಬರ್ತದ, ಒಳಗಿನ ಗಾಳಿ ಹೊರಗೆ ಹೋಗ್ತದ, ಅಂದ್ರೆ ನನಗೆ ಹೇಳಕ್ ಬರ್ತದ. ನೀವೇನು ಕೇಳಕತ್ತೀರಲ್ಲ, ಕೇಳಬೇಕಾದ್ರ ನಿಮ್ಮ ಗಾಳಿ ಹೊರಗಿಂದ ಒಳಗ, ಒಳಗಿಂದ ಹೊರಗ, ಅಂದ್ರೆ ನಿಮಗ್ ಕೇಳಾಕ್ ಬರ್ತದ, ಅಂದ್ರೆ ನನಗ ಹೇಳಾಕ್ ಬರ್ತದ. ಆ ಹೋಗು ಗಾಳಿ ಬರು ಗಾಳಿ ನಿಂತು ಬಿಟ್ರೆ, ಸಣ್ಣದ ಮುತ್ತೆಯವರು ಮಾವೂರಾಗ ಪುರಾಣ ಹೇಳಕತ್ತಿದ್ರು, ಒಮ್ಮಿದೊಮ್ಮಿಲೆ ಹಾರ್ಟ್ ಅಟ್ಯಾಕ್ ಆಯ್ತು, ಹೃದಯಘಾತ ಆಯ್ತು, ಸುದ್ದಿ ಹೋಗ್ಬಿಡುತ್ತೆ, ನಾವಿಲ್ಲೇ ಇರ್ತೀವಿ. ಅಂದ್ರೆ ಮನುಷ್ಯನ ಆಯುಷ್ಯ
ಬರೀ ಒಂದು ಉಶೀರು. ಅದಕ್ಕೆ ಬಸವಣ್ಣವರಂದ್ರು, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗುವ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗುವ ಮುನ್ನ, ಕಾಲು ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪು ಅಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಹುಟ್ಟಿನಿಂದ ಸಾಯೋದ್ರೊಳಗನ ಶಿವನಾಮ ಸ್ಮರಣೆ, ಶಿವನ ಒಲುಮೆಗೆ ನಾವೆಲ್ಲ ಕಾಂಡ್ರಾಗಬೇಕು ಅಂತ. ಆ ಕಾರಣಕ್ಕಾಗಿನೇ ಗಂಗವ್ವ ಈ ಊರಾಗ ಹೌದು ಅನಿಸ್ಕೊಂಡು, ಚಲೋ ಅನಿಸ್ಕೊಂಡು ಇಲ್ಲಿತನ ಜೀವನ ಮಾಡೀನಿ, ಈಗ ಅಲ್ಲ ಅನಿಸ್ಕೊಳ್ಳೋ ಕೆಲಸ ನನ್ನಿಂದ ಆಗಬಾರದು ಅಂತ ಬಾವ್ಯಾಗ ಬೀಳಾಕ ಹೊರಟಂತ ಸಂದರ್ಭದಲ್ಲಿ ಆ ವಿರೂಪಾಕ್ಷ ಸ್ವಾಮಿಗಳು ನೋಡಿ ಆಕೆಯ ಸಾವನ್ನ ತಪ್ಪಿಸಿ ಜೀವದಾನ ಮಾಡ್ತಾರೆ. ಮಲ್ಲಿಕಾರ್ಜುನ ಗೌಡ್ರು ಮಠಕ್ಕೆ ಕರ್ಕೊಂಡು ಬರ್ತಾರೆ, ಮಠದೊಳಗನ ಇರಿಸ್ತಾರೆ. ಗಂಗವ್ವ ಮಠಕ್ಕೆ ಬಂದ ಮೇಲೆ ಬಿದನೂರಿನ ವಿರೂಪಾಕ್ಷ ಸ್ವಾಮಿಗಳ ಮಠದೊಳಗ ದಾಸೋಹ ನಡೀತದ. ಬಂದವರಿಗೆಲ್ಲ ಅನ್ನಪ್ರಸಾದ ಸಿಗ್ತದ, ಸತ್ಸಂಗ ನಡೀತದ, ಮತ್ತ ಮಠದ ಹೆಸರು ಎಲ್ಲಾ ಕಡೆ ಹಬ್ಬುತ್ತದೆ. ಇಂಥ ಸಂದರ್ಭದಲ್ಲಿ ಕೆಲವು ದಿವಸ ಕಳೆದ ಮೇಲ ಗಂಗವ್ವ ಮಠದೊಳಗನೆ ಗರ್ಭಿಣಿ ಆಗ್ತಾಳೆ. ಗಂಡನಿಲ್ಲದ ಗಂಗವ್ವ ಗರ್ಭಿಣಿ ಆಗಿದ್ದಾಳ ಅನ್ನುವಂತ ಸುದ್ದಿ ಎಲ್ಲಾ ಕಡೆ ಹಬ್ಬುತ್ತದೆ. ಜನ ಮಾತಾಡೋದನ್ನ ಶುರು ಮಾಡ್ತಾರೆ. ಆ ಸಮಯದಲ್ಲಿ ವಿರೂಪಾಕ್ಷ ಸ್ವಾಮಿಗಳು ಪೂಜಾ ಪ್ರಸಾದ ಬಿಟ್ಟು ಹಾಸಿಗೆ ಹಾಕ್ತಾರೆ. ಮಲ್ಲಿಕಾರ್ಜುನ ಗೌಡ್ರು ಮಠಕ್ಕೆ ಬರ್ತಾರೆ. ದಿನ 2 ದಿನ 3 ದಿನ ಆಗ್ಯದ, ಮುತ್ತೇವ್ರ ಯಾಕೆ ಪೂಜೆ ಬಿಟ್ಟಿರಿ, ಪ್ರಸಾದ ಬಿಟ್ಟಿರಿ, ಜನ ದನ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡ್ಬೇಕು ಅಂತ ಮಾತದ. ಮಠದೊಳಗ ಗಂಗವ್ವ ಬಂದಾಳ. ಬಂದ ಮೇಲೆ ಗರ್ಭಿಣಿ ಆಗಿದ್ದು ಖರೆ ಇದ್ರು ನಾಗಠಾಣದಿಂದ ಬಿದನೂರಿಗೆ ಬರುವಾಗ ಅಲ್ಲಿ ಇಲ್ಲಿ ಉಳ್ಕೊಂಡಾಳ. ಇಲ್ಲಿಗೆ ಬಂದ ಮೇಲೆ ತ್ವಾಡದೊಳಗದಾಳ. ಗಂಗವ್ವನಂಗ ಎಷ್ಟೋ ಜನ ಗಂಡ್ಮಕ್ಳು ಹೆಣ್ಮಕ್ಳು ಅದಾರ, ಆದ್ರ ಮಠಕ್ಕೆ ಬಂದ ಮೇಲೆ ಗರ್ಭಿಣಿ ಆಗ್ಯಾಳ ಅಂದ್ರ ನೀವ್ಯಾಕೆ ಮನಸ್ಸಿಗೆ ಹಚ್ಕೊಂತೀರಿ, ಏನ್ರಿ ಎದ್ದು ಪೂಜೆ ಮಾಡ್ರಿ, ಪ್ರಸಾದ ಮಾಡ್ರಿ ಅಂತ ಧೈರ್ಯ ತುಂಬುತ್ತ. ಗೌಡರ ಧೈರ್ಯ ಸ್ಥೈರ್ಯ ಸ್ವಾಮಿಗಳಿಗೆ ಹಿಡಿಸೋದಿಲ್ಲ. ಏನ್ ಮಾಡ್ಬಿಡ್ತಾರಂದ್ರ ಹೇಳದೆ ಕೇಳದೆ, ಯಾರಿಗೂ ಹೇಳದೆ ಕೇಳದೆ ನಸುಕನ್ಯಾಗ ಮಠವನ್ನ ಬಿದನೂರನ್ನ ಬಿಟ್ಟು ಹೋಗ್ಬಿಡ್ತಾರೆ. ವಿರೂಪಾಕ್ಷ ಸ್ವಾಮಿಗಳು ಬಿಟ್ಟು ಹೋಗಬಹುದು, ಗರ್ಭಿಣಿಯಾಗಿರುವಂತ ಗಂಗವ್ವನ ಹೆರಿಗೆ ಹಡಿಲೇಬೇಕಲ್ಲ. 9 ತಿಂಗಳ ತುಂಬುದ ಮೇಲ ಒಂದು ಗಂಡು ಮಗುವಿಗೆ ಜನನ ಕೊಡ್ತಾಳೆ. ಒಂದು ಗಂಡು ಮಗುವಿಗೆ ಜನನ ಕೊಡ್ತಾಳೆ. ಗಂಡನಿಲ್ಲದ ಗಂಗವ್ವ ಹಿಂಗ ಹಡಲ್ಲು 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 ಅನ್ನುವಂತ ಹೊಗಿ ಎಲ್ಲಾ ಕಡೆ ಹಬ್ಬುವಂತದ್ದಾಗ್ತದ. ಅವಾಗ ಗಂಗವ್ವ ಅಂಜಂಗಿಲ್ಲ, ಅಳ್ಕಂಗಿಲ್ಲ. ಗಂಡನಿಲ್ಲದೆ ನಾನು ಒಂದು ಗಂಡು ಮಗುವಿಗೆ ಹೆಂಗ ಹಡದೀನಿ ಅಂತ ಸ್ವತಃನೇ ಅಕ್ಕಿನೇ ಒಂದು ಪದ ಹಾಡ್ತಾಳೆ. ಮಗನೊಂದು ಹಡದೇನಲ್ಲ, ಎಂತಾದು ಜಗವೇ ತಾಯಿ, ಜಾಣಿನ ಸುಳಿಳುವುದಿಲ್ಲ. ಎಂತಾದು ಜಗವೇ ತಾಯಿ, ಜಾಣೀನ ಸುಳ್ಳೇಳುವುದಿಲ್ಲ. ಮಗನೊಂದು ಹಡದೇನಲ್ಲ, ಮದುವೆ ಗಂಡ ಮನೆಯಾಗಿಲ್ಲ. ಮಗನೊಂದು ಹಡದೇನಲ್ಲ, ಮದುವೆ ಗಂಡ ಮನೆಯಾಗಿಲ್ಲ. ಮಗನೊಂದು ಹಡದೇನಲ್ಲ, ಮದುವೆ ಗಂಡ ಮನೆಯಾಗಿಲ್ಲ. ಎಂಥದ್ದು ಜಗವೇ ತಾಯಿ, ಜಾಣಿನ ಸುಳ್ಳೇಳುವುದಿಲ್ಲ. ಎಂಥದ್ದು ಜಗವೇ ತಾಯಿ, ಜಾಣಿನ ಸುಳ್ಳೇಳುವುದಿಲ್ಲ. ಮಗನ ಹೆಂಗೆ ಕಟ್ಟಿಸ್ತಾನ, ಹಡಿ ಹಡಿ ಹಿಡಿಯೋ, ಕಟ್ಟಿ ಹಿಂಗೆ ಕಟ್ಟು ಸೌಂಡ್ ಬರ್ಬೇಕು ನೋಡು. ಬಂದಾಗ ಬೈಲಿ ಸೌಂಡ್ ಬರ್ಬೇಕು ನೋಡು, ಹಿಡಿ ಸೌಂಡ್ ಬರ್ಬೇಕು. ಹೊಡೆದ್ರೆ ಕಟ್ ಹಿಡಿ. ಎರಡೇ ಸಲ ಹೊಡಿ, ಎರಡೇ ಸಲ ಹೊಡಿ. ಹೊಸ ಬರ್ಕಲ್ಲದ 2 ಸಲ ಹೊಡಿ. ಬೀಳೆ 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 ಹೊಡಿ. 2 ಸಲ ಹೊಡಿ. ಹೊಡಿ.
ಸೌಂಡ್ ಬರಬೇಕು. ಆಗಳೇ ಬಂದ 2 ಸಲ ನೋಡಿನ. ಹೊಡಿ ಹೊಡಿ ಹೆಸರಿ ಬಿಡಿದು ನೋಡಿ. ಕಾಲು ಹೊಡಿ ಕಾಲು ಹೊಡಿ ಹೊಡಿ ಜಲ್ದಿ ಹೊಡಿ ಹೋಗ್ಬೇಕು. ಪಟ್ಟ ಹೊಡಿ. ಇಲ್ಲಿ ತಾನ ಹೊಡಿತೀನಿ. ಫೋಟೋ ಹೊಡಿಬೇಡ, ನಾನು ಹೊಡಿತೀನಿ. ಕೈ ಬಿಡ್ತು. ಹಾಂ ಬಿಳೆ ಸರಿ ಅಪ್ಪ, ಆಟ ಬರ್ಬೇಡ, ಬಿಡಿತ ಹೊಡಿ ಹೊಡಿಯ. ಹಾಂ ಬಂದ್ ಮಾಡಿ ನೋಡಿ. ಯಪ್ಪ ಇನ್ನೊಂದ್ಸಲ ಯವ್ವ ಇನ್ನೊಂದ್ಸಲ. ಬಲಟು ಕಟ್ಟಕಸ್ತಾವ. ಇನ್ನೊಂದ್ಸಲ ಲಾಸ್ಟ್ ಪಿ ಲಾಸ್ಟ್ ಇನ್ನೊಂದ್ಸಲ ಲಾಸ್ಟ್. ಹಾಂ ಸೌಂಡ್ ಬರಲ್ಲ, ಅದು ಬರೋಬ್ರಿ ಅಲ್ಲಿ ತಳ ಹತ್ತ ಸರ್ ಹೊಡಿ. ಹೊಡಿ ಸಾದ್ ಹೊಡಿ. ಹಾಂ ಹೊಡಿ ಹೊಡಿ